ನಮಸ್ತೆ ಅಕ್ವೇರಿಯಸ್ ಕುಂಭರಾಶಿಯವರ ಆಗಸ್ಟ್ ತಿಂಗಳು ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ನಿಮ್ಮ ಪೂರ್ವಜರ ಆಶೀರ್ವಾದದಿಂದ ನಿಮ್ಮ ಡ್ರೀಮ್ ಲೈಫ್ ನಿಮ್ದಾಗತ್ತೆ. ನಿಮ್ಮ ಪೂರ್ವಜರ ಒಡವೆ ಕೂಡ ನಿಮಗೆ ಸಿಗುತ್ತೆ, ಆಸ್ತಿ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ಸೀಕ್ರೆಟ್ ಗಿಫ್ಟ್ ಕೂಡ ನಿಮ್ಮನ್ನು ಬಂದು ತಲುಪುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮ್ಮ ಫ್ಯಾನ್ ಫಾಲೋಯಿಂಗಿಂದ ನಿಮಗೆ ಒಂದು ವಿಶೇಷವಾದಂಥ ಗಿಫ್ಟ್ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮನ್ನು ತುಂಬ ಫಾಲೋ ಮಾಡ್ತಾ ಇರೋರು, ನೀವು ಕೊಡುವಂಥ ಮಾರ್ಗದರ್ಶನ ಅವ್ರಿಗೇನೋ ಉಪಯೋಗಕ್ಕೆ ಬಂತು ಅನ್ನುವಂಥ ಕಾರಣಕ್ಕೆ ನಿಮಗೆ ಹೆಚ್ಚಿನ ಉಡುಗೊರೆಯಾಗಿ ಒಂದು ಗೋಲ್ಡ್ ಗಿಫ್ಟ್ ಕೊಡುವಂಥ ಸಾಧ್ಯತೆ ಇದೆ. ಐ ಮೀನ್ ಗೋಲ್ಡ್ ನೆಕ್ಲೆಸ್ ಕೊಡ್ಬೋದು ಅಥವಾ ಗೋಲ್ಡ್ ಏನಾದರೂ ಕೊಡ್ಬೋದು. ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ಏಂಜಲಿಕ್ ಎನರ್ಜಿ ಇದೆ. ಯಾವುದೋ ಒಂದು ಸ್ಟ್ಯಾಚು ಕೂಡ ಗಿಫ್ಟಾಗಿ ಬರುವಂಥ ಸಾಧ್ಯತೆ ಇದೆ. ಒಂದು ರಿಯೂನಿಯನ್ ಎನರ್ಜಿ ಇದೆ ಇಲ್ಲಿ. ಜೊತೆಗೆ ನಿಮ್ಮ ಎನರ್ಜಿ ತುಂಬ ಫ್ರೆಶ್ ಆಗಿ ಇದೆ. ತುಂಬ ಸ್ವತಂತ್ರ ಬಯಸುವಂಥ ಲವ್ವಿಂಗ್ ಕೇರಿಂಗ್ ಪರ್ಸನ್ ಇರೋದ್ರಿಂದ ಸೊ ತುಂಬ ಅದೃಷ್ಟ ಇದೆ. ನಿಮ್ಮ ಜೊತೆ ಯಾರಿರ್ತಾರೋ ಅವರಿಗೆ ಅದೃಷ್ಟ. ಸೊ ನಿಮಗೆ ಎಷ್ಟು ಅದೃಷ್ಟ ಇದೆಯೋ ಗೊತ್ತಿಲ್ಲ, ಬಟ್ ನಿಮ್ಮ ಜೊತೆ ಯಾರಿರ್ತಾರೋ ಅವ್ರಿಗೆ ತುಂಬ ಅದೃಷ್ಟ ಇದೆ. ಯಾರಿಗೋ ಫಿಲಮ್ ಫೇರ್ ಅವಾರ್ಡ್ ಬರುವಂಥ ಸಾಧ್ಯತೆ ಇದೆ. ಒಂದು ಸನ್ಮಾನ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ರೊಮ್ಯಾಂಟಿಕ್ ಲೈಫ್ ಕೂಡ ನಿಮ್ದಾಗತ್ತೆ. ಸೊ ನಾನು ಸ್ಟಿಲ್ ಸಿಂಗಲ್ ಅಂತ ಅಂದ್ಕೊಂಡಿರೋರಿಗೆ ಇನ್ನೂ ರೆಡಿ ಟು ಮಿಂಗಲ್ ಅನ್ನುವಂಥ ರೀತಿಯಲ್ಲಿ ಇದ್ದಾರೆ. ಸೊ ತುಂಬ ಪ್ರೀತಿನ ಇಟ್ಕೊಂಡು ಯಾರೂ ಸಿಗ್ತಾ ಇಲ್ಲ ನನಗೆ ಪ್ರೀತಿ ಮಾಡೋಕ್ಕೆ ಅಂತ ಕಾಯ್ತಾ ಇರೋರಿಗೆ ನಿಮ್ಮ ಪಾಸ್ಟ್ ಲೈಫ್ ಪರ್ಸನ್ನೇ ನಿಮ್ಮ ಲೈಫಿಗೆ ಬರ್ತಾರೆ. ಬಟ್ ಈ ಲೈಫಲ್ಲಿ ನಿಮ್ಮ ಪಾಸ್ಟ್ ಪರ್ಸನಿಗೆ ಅವಕಾಶನ ಕೊಡಬೇಡಿ. ಅವರು ನಿಮ್ಮ ಪಾಸ್ಟ್ ಪರ್ಸನ್ ಸರಿ ಇಲ್ಲ. ಪಾಸ್ಟ್ ಲೈಫ್ ಪರ್ಸನ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಕೆರಿಯರ್ ತುಂಬ ಚೆನ್ನಾಗಿ ಹೋಗುತ್ತೆ. ತುಂಬ ದೊಡ್ಡ ಹೆಸರು ಮಾಡ್ತೀರಾ. ವಿದೇಶಗಳಲ್ಲೂ ಕೂಡ ನಿಮ್ಮ ಗುಣಗಾನ ಆಗುವಂಥ ಸಾಧ್ಯತೆ ಇದೆ. ಕೆಲವರಿಗೆ ವಿದೇಶದಿಂದ ಒಂದು ಉಡುಗೊರೆ ಬರೋದ್ರಲ್ಲಿ ಇದೆ. ಅದು ಹಣ ಆಗಿರಬಹುದು ಅಥವಾ ವಸ್ತು ಆಗಿರಬಹುದು. ಎರಡೂ ರೀತಿಯ ಉಡುಗೊರೆಗಳು ಬರುತ್ತೆ. ಕೆಲವರಿಗೆ ವಿದೇಶ ಪ್ರಯಾಣದ ಯೋಗ ಕೂಡ ಇದೆ. ಮುಂದಿನ ಅಮಾವಾಸ್ಯೆ ನಿಮ್ಮ ಜೀವನಕ್ಕೆ ತುಂಬ ದುಬಾರಿ ಆಗಿದೆ. ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಬರ್ತಾ ಇದೆ. ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದು ಹೈ ಎನರ್ಜಿ ಇದೆ, ನೆಗೆಟಿವ್ ಎನರ್ಜಿ ಇದೆ. ಒಂದು ಕ್ವಶನ್ ಮಾರ್ಕ್ ನಿಮ್ಮ ಲೈಫಲ್ಲಿ ತುಂಬ ದಿವಸದಿಂದ ಇತ್ತು. ಯಾಕೆ, ಏನು, ಯಾವಾಗ, ಹೇಗೆ ಅಥವಾ ಯಾರಿಂದ, ಯಾಕಾಗಿ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೂಡ ಸಿಗೋದ್ರಲ್ಲಿ ಇದೆ. ನಿಮ್ಮ ಬಹು ವರ್ಷಗಳ ಕನಸಿಗೆ ಈ ತಿಂಗಳು, ಈ ಜೀವನ ಉತ್ತರವಾಗಿ ನಿಲ್ಲುತ್ತೆ ಇನ್ನು ಮುಂದೆ ಅನ್ನುವಂಥದ್ದು ಇದೆ. ಪಾಸ್ಟ್ ಲೈಫ್ ಬ್ಲೆಸ್ಸಿಂಗ್ಸ್ ನಿಮಗೆ ಈ ಲೈಫಲ್ಲಿ ತುಂಬಾ ಸಿಕ್ಕಿದೆ. ಹಾಗಾಗಿ ಒಂದು ಈ ದೊಡ್ಡ ಮಟ್ಟದಲ್ಲಿ ಕೆರಿಯರ್ ಗ್ರೋತನ್ನ ನೀವು ಈ ತಿಂಗಳು ನೋಡ್ತೀರಾ. ಎಷ್ಟು ಯಶಸ್ಸನ್ನು ನೋಡ್ತಿರೋ ಅಷ್ಟೇ ಶತ್ರುಗಳು ಕೂಡ ಉಟ್ಕೊಳ್ತಾರೆ. ಬಟ್ ನಥಿಂಗ್ ಟು ವರಿ. ಅದೆಲ್ಲವನ್ನು ಕೂಡ ಮೀರಿ ನೀವು ಇನ್ನೂ ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ. ಯಾವುದೇ ಕಾರಣಕ್ಕೂ ನಿಮ್ಮ ಕೆರಿಯರ್ ಗ್ರೋತನ್ನ ನಿಲ್ಲಿಸಬೇಡಿ. ಹೀಗೆ ನಿರಂತರವಾಗಿ ಪ್ರಯತ್ನನ ಪಡ್ತಾ ಇರಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಸೊ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಬರುವಂಥ ಸಾಧ್ಯತೆ ಇದೆ. ಭದ್ರಕಾಳಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲದಕ್ಕಿಂತ ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ತುಂಬಾ ಕೇರಿಂಗ್ ಪರ್ಸನ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಲವ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಯಾರೋ ವೆಹಿಕಲ್ ಕೂಡ ತಗೊಳ್ತೀರಾ. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ಸಾಕ್ಷಿಯ ಕೊರತೆ ಉಂಟಾಗಬಹುದು. ಸರಿಯಾದ ರೀತಿಯಲ್ಲಿ ಸಾಕ್ಷಿನ ಒದಗಿಸಿ ಇದರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ತುಂಬ ಲವ್ ಕೇರಿಂಗ್ ತೋರಿಸುವಂಥ ಪರ್ಸನ್ ನಿಮ್ಮಿಂದ ದೂರ ಆಗಿಬಿಡ್ಬಹುದು ಅಥವಾ ಅವರಿಗೆ ಭಗವಂತ ಅಷ್ಟೇ ಆಯಸ್ ಕೊಟ್ಟಿದ್ದಿರಬಹುದು. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಸೊ ಯಾರನ್ನೋ ಕಳ್ಕೊಂಡ್ರೆ ಇಟ್ಸ್ ಓಕೆ, ಅದು ಅಷ್ಟೇ ಋಣಾನುಬಂಧ ಅಂತ ಅಂದ್ಕೊಳ್ಳಿ. ಸೊ ಯಾರಿಗೋ ವೆಹಿಕಲಲ್ಲಿ ಹೋಗಬೇಕಾದ್ರೆ ಏನೋ ಒಂದಷ್ಟು ಅವಘಡಗಳು ಆಯಿತು ಅನ್ನುವಂಥ ಸುದ್ದಿನ ಕೇಳಬಹುದು. ಬಟ್ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ಇಲ್ಲಿ ಇಂಡಿಯಾಗೆ ಸಂಬಂಧಪಟ್ಟಂಗೆ ಒಂದಷ್ಟು ರಕ್ಷಣೆಯ ಅಗತ್ಯ ಇದೆ. ಭಾರತಕ್ಕೆ ಒಂದಷ್ಟು ರಕ್ಷಣೆಯ ಅಗತ್ಯ ಇದೆ ಅನ್ನೋವಂಥದ್ದು ಇದೆ. 444 ಎನರ್ಜಿ ಕೂಡ ನೋಡಿದೆ, ಬಟ್ ಯಾಕೆ ಅಂತ ಗೊತ್ತಿಲ್ಲ. ನನಗೆ ಇದೊಂಥರ ಇಂಡಿಯಾ ಮ್ಯಾಪ್ ಥರ ಕಾಣ್ತಾ ಇದೆ. ಸೊ ಐ ಲವ್ ಮೈ ಇಂಡಿಯಾ.
ಸೊ ನೋಡೋಣ, ಗ್ರಹಗತಿಗಳೆಲ್ಲವೂ ಕೂಡ ಭಾರತನ ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ಇದೆ ಅಂದರೆ ಎಲ್ಲರೂ ಪ್ರೀತಿಸುವಂಥ ಮಟ್ಟಿಗೆ ತೊಗೊಂಡು ಹೋಗ್ತಾ ಇದೆ. ಬಟ್ ಅಷ್ಟೇ ಶತ್ರುಗಳು ಕೂಡ ಇದ್ದಾರೆ. ಜಾಗತಿಕ ಮಟ್ಟದಲ್ಲಿ ಏನೋ ಒಂದಷ್ಟು ಬದಲಾವಣೆಗಳನ್ನ ನಿರೀಕ್ಷಿಸಬಹುದು ಈ ತಿಂಗಳು ಅನ್ನುವಂಥದ್ದು ಕೂಡ ಇದೆ. ವಿದೇಶದಿಂದ ಒಂದಷ್ಟು ಶುಭ ವಿವಾಹದ ಕರೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿ ಇದೆ. ಹೊರಗೆ ಬರೋದಕ್ಕೆ ನೀವೆಷ್ಟೇ ಪ್ರಯತ್ನ ಪಟ್ಟರು ಬರೋಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ವೆಯ್ಟ್ ಗೇನ್ ತುಂಬ ಆಗ್ತಾ ಇದೆ. ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ತಲೆಗೆ ಒಂದಷ್ಟು ರಕ್ಷಣೆನ ಹಾಕ್ಕೊಳ್ಳಿ ಅಥವಾ ಹೆಲ್ಮೆಟನ್ನು ಧರಿಸಿ ಅನ್ನುವಂಥದ್ದು ಇದೆ. ಸೊ ಹೊಟ್ಟೆ ಮತ್ತು ನಿಮ್ಮ ಹಿಪ್ಪು ಮತ್ತು ಸ್ಟಮಕ್ ಏರಿಯಾ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಯಾರೋ ಒಂದಷ್ಟು ಹನಿ ಟ್ರ್ಯಾಪಿಗೆ ಒಳಗಾಗಿ ಅದೊಂದು ದೊಡ್ಡ ಸುದ್ದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಈಗೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಆದರೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸುದ್ದಿ ಆಗತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮಿಂದ ದೂರ ಓಡ್ತಾ ಇದ್ದಾರೆ, ಅವರನ್ನು ಚೇಸ್ ಮಾಡಿ ನೀವು ವಾಪಸ್ ಲೈಫಿಗೆ ಕರ್ಕೊಂಬರ್ತೀರಾ ಅನ್ನುವಂಥದ್ದು ಇದೆ. ಸೊ ನೆಗೆಟಿವೋ ಪಾಸಿಟಿವೋ ಒಂದು ಲವ್ ಲೈಫಿಗೆ ಒಂದು ಮ್ಯಾರೇಜ್ ಪಾರ್ಟ್ನರು ಕಂಪ್ಯಾನಿಯನ್ ಆಗಿ ಮಾಡಬೇಕು. ಯಾರ್ದೋ ಒಂದು ಮ್ಯಾರೇಜ್ ನಿಮ್ಮ ತಲೆಯಲ್ಲಿ ತುಂಬ ಕೊರಿತಾ ಇದೆ, ಅವರ ಮ್ಯಾರೇಜ್ ಮಾಡಿ ಮುಗಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚಿನ ಹಣ ಬರುವಂಥ ಸಾಧ್ಯತೆ ಇದೆ. ಬಿಸ್ನೆಸ್ ಗ್ರೋತ್ ಚೆನ್ನಾಗಿದೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ. ಯಾರ್ದೋ ಬ್ರೇಕಪ್ ಆಗಿರೋ ಅಂಥವ್ರು, ಸಿಂಗಲ್ ಪೇರೆಂಟ್ ಆಗಿರೋ ಅಂಥವ್ರು ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ನ್ಯೂ ಪ್ರಪೋಸಲ್ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸನ್ನು ನೀವು ಖಂಡಿತವಾಗ್ಲೂ ನೋಡ್ತೀರಾ. ಎಲ್ಲೋ ಒಂದು ಕಡೆ ಮನೆ ದೇವರ ಆಶೀರ್ವಾದ ನಿಮಗೆ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಮನೆ ದೇವರ ಆಶೀರ್ವಾದನ ಪಡ್ಕೊಂಬನ್ನಿ, ಇದರಿಂದ ಒಳ್ಳೆಯದಾಗತ್ತೆ. ಸಾಕಷ್ಟು ಶಾಪಿಂಗಿಗೋಸ್ಕರ ಹಣನ ವ್ಯಯ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ತುಂಬ ಜಿಪ್ಪುಣತನ ಮಾಡಿ ಒಂದಷ್ಟು ಬೇಸರಕ್ಕೆ ಒಳಗಾಗ್ತೀರಾ ಎಲ್ಲರಿಂದ ಅನ್ನುವಂಥದ್ದು ಇದೆ. ಹೈಲಿ ಪ್ರೊಟೆಕ್ಷನ್ ಇರೋದ್ರಿಂದ ನಿಮಗೇನು ಸಮಸ್ಯೆ ಇಲ್ಲ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ. ಗೌರ್ಮೆಂಟ್ ಜಾಬ್ ಆಗುವಂಥ ಸಾಧ್ಯತೆ ಇದೆ. ಸಾಕಷ್ಟು ಗಿಫ್ಟ್ ಬರುವಂಥದ್ದು, ಗೆಸ್ಟ್ ಬರುವಂಥದ್ದು ಕೂಡ ಇದೆ. ಸಾವನ್ನು ಗೆದ್ದು ಬಂದ ಉದಾಹರಣೆಗಳು ಕೂಡ ಈ ತಿಂಗಳು ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕಾಲಾಯ ತಸ್ಮೈ ನಮಃ, ಅಳಬೇಡಿ ಅನ್ನುವಂಥದ್ದು ಕೂಡ ಇದೆ. ಈ ವೀಕ್ ಮತ್ತು ಈ ಮಂತ್ ಎರಡು ಕೂಡ ನಿಮಗೆ ಹೆವಿ ಎನರ್ಜಿ ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ನಿಮಗೆ ನೋವಾಗತ್ತೆ. ಗೊತ್ತಿಲ್ಲ ಹೇಗೆ ತೊಗೊಳ್ತೀರಾ ಅಂತ, ಬಟ್ ರಿಲ್ಯಾಕ್ಸ್ ಮಾಡಿ, ರಿಲೀಸ್ ಮಾಡಿ. ಅದು ಏನೇ ಇದ್ದರೂ ಇಟ್ ವಿಲ್ ಬಿ ಹ್ಯಾಪನ್. ಇದು ಆಗಲೇಬೇಕಿತ್ತು. ಇದನ್ನು ನೀವು ಎಷ್ಟೇ ಮುಂದೂಡ್ಕೊಂಡು ಹೋದರೂ, ಎಷ್ಟೇ ತಪ್ಪಿಸ್ತಾ ಹೋದರೂ ಇದು ಆಗಲೇಬೇಕಿತ್ತು. ಹಾಗಾಗಿ ಆಗೇ ಆಗತ್ತೆ. ಸೊ ಗದ್ದೆತ್ತಿನ ಬಾಲ ಹಿಡ್ದಂಗೆ ಅಂತ ಹೇಳ್ತಾರಲ್ಲ, ಕೆಲವರು ಹಾಗೇನೆ ಎಷ್ಟು ಬುದ್ಧಿವಾದ ಹೇಳಿದ್ರೂ ಕೇಳೋದಿಲ್ಲ. ಸೊ ಅವ್ರ ಕೈಯಾರ ಅವ್ರ ಜೀವನನ ಹಾಳು ಮಾಡ್ಕೊಳ್ತಾರೆ. ಸೊ ಅಂಥವರಿಗೆ ನಾವು ಎಷ್ಟೇ ಬುದ್ಧಿ ಹೇಳಿದ್ರೂ ಏನೂ ಉಪಯೋಗಕ್ಕಿಲ್ಲ. ಸೊ ಹಾಗಾಗಿ ಬೇರೆಯವರ ಜೀವನನ ತೊಂದರೆಗೆ ಹಾಕ್ಕೊಂಡ್ರು ಅನ್ನೋದನ್ನು ನೋಡಿ, ಅಥವಾ ನಿಮ್ಮ ಬುದ್ಧಿವಾದನ ಅವರು ಕೇಳಿಸ್ಕೊಳ್ಳಿಲ್ಲ ಅನ್ನುವಂಥ ಕಾರಣಕ್ಕೆ ಅವ್ರಿಗಾದ ಸಮಸ್ಯೆನ ನೋಡಿ ನೀವು ಕಣ್ಣೀರಿಡ್ತೀರಾ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ದೈವ ನಿಮ್ಮ ಪರಿಸ್ಥಿತಿನ ನೋಡಿ ಕಣ್ಣೀರಿಡ್ತಾ ಇದೆ. ಸೊ ಹೆಚ್ಚು ತಲೆಗೆಡಿಸ್ಕೊಳ್ಬೇಡಿ, ಆರಾಮಾಗಿ ಇರಿ. ಲೈಫ್ ವಿಲ್ ಬಿ ಲೈಕ್ ದಟ್. ಸೊ ಭಾಳಷ್ಟು ಜನರ ಕಣ್ಣು ನಿಮ್ಮ ಮೇಲಿದೆ. ಸೊ ನೀವು ಕೂಡ ಒಂಚೂರು ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸಾಕಷ್ಟು ಹೊಸ ಅವಕಾಶಗಳು ನಿಮಗೋಸ್ಕರ ಬರ್ತಾ ಇದೆ. ಫೈನಾನ್ಷಿಯಲಿ ಚೆನ್ನಾಗಿರ್ತೀರ. ಹೊಸ ಮನೆಗೆ ಹೋಗುವಂಥದ್ದು, ಗುರುಪ್ರವೇಶ ಮಾಡುವಂಥದ್ದು, ವಿದೇಶದಲ್ಲಿ ಮನೆ ಖರೀದಿ ಮಾಡುವಂಥದ್ದು, ಒಂದಷ್ಟು ಫಸ್ಟ್ ಚಕ್ರದ ಕಡೆ, ಬೇಸ್ ಚಕ್ರದ ಕಡೆ, ಅಥವಾ ರೂಟ್ ಚಕ್ರ ಅಥವಾ ಕುಂಡಲಿನಿ ಶಕ್ತಿ ಜಾಗೃತಿ ಕಡೆ ಹೆಚ್ಚಿನ ಗಮನನ ಕೊಡಿ. ಶಿವ ಪಾರ್ವತಿಯರ ಆರಾಧನೆಯನ್ನು ಮಾಡಿ, ಸರಸ್ವತಿ ದೇವಿಯ ಆರಾಧನೆಯನ್ನು ಮಾಡಿ, ಅಥವಾ ಒಂದು ಸಾಂಬ ಸದಾಶಿವ ಅಥವಾ ದಕ್ಷಿಣ ಮೂರ್ತಿಯ ಆರಾಧನೆ ಮಾಡಿ. ಇದು ನಿಮಗೆ ಒಳ್ಳೆಯದಾಗತ್ತೆ. ಸೊ ತುಂಬ ಚಿಕ್ಕದಾಗಿ ಒಂದು ಸ್ಟಕ್ ಆಗಿ ತಿಂಗಳು ಮುಗಿದೋಗುತ್ತೆ. ಅಂಥ ಸ್ಪೆಷಲ್ ಅನ್ನುವಂಥ ರೀತಿಯಲ್ಲಿ ನಿಮಗೇನು ಬದಲಾವಣೆಗಳು ಕಾಣಿಸ್ದಿರಾ ಇರಬಹುದು. ಬಟ್ ಎಲ್ಲೋ ಒಂದು ಕಡೆ
ಆ ಒಂದು ಸ್ಟಕ್ ಎನರ್ಜಿ ಎಮೋಷ್ನಲಿ ಬ್ಲಾಕೇಜಸ್ ಆಗಿಬಿಡುತ್ತೆ ನಿಮಗೆ. ಸಬ್ಕಾನ್ಷಿಯಸ್ಲಿ ನಿಮಗೆ ಅದು ತಗೊಳ್ಳೋದಕ್ಕಾಗೋದಿಲ್ಲ. ಅಟ್ ದಿ ಸೇಮ್ ಟೈಮ್ ನೀವು ಕೆರಿಯರ್ ವಿಚಾರದಲ್ಲಿ ತುಂಬ ಗ್ರೋತನ್ನ ನೋಡ್ತೀರಾ. ಸೊ ದೇವರು ಈ ಕಡೆ ಎಮೋಷ್ನಲಿ ಬ್ಲಾಕೇಜ್ ಕೊಟ್ಬಿಟ್ಟು ಫೈನಾನ್ಷಿಯಲಿ ಅಥವಾ ಒಂದು ಬಿಸ್ನೆಸ್ ರೇಂಜಲ್ಲಿ ನಿಮ್ಮನ್ನು ಹೈ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. ಸೊ ಅದೊಂದು ಒಳ್ಳೆ ಬ್ಯಾಲೆನ್ಸಿಂಗ್ ಎನರ್ಜಿ ಅಂತ ನನಗೆ ಅನಿಸ್ತಾ ಇದೆ. ಸೊ ವಾಹನ ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಕಳ್ಳ ಬೆಕ್ಕಿನ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಹರಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ದುಡ್ಡುಗಳು, ನಿಮ್ಮ ವಸ್ತುಗಳು ಜೋಪಾನ ಕದ್ದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಕಳ್ತನ ಮಾಡೋರಿಗೆ ಸರಿಯಾದ ಶಿಕ್ಷೆನ ಕೊಡಿ. ಯಾರೋ ವೀಸಾ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ವೀಸಾನ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಕೆಲವರಿಗೆ ಎಲೆಕ್ಟ್ರಿಸಿಟಿ ಅಲ್ಲಿ ಜಾಬ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಗೌರ್ಮೆಂಟ್ ಜಾಬ್ ಆಗುವಂಥ ಸಾಧ್ಯತೆಗಳಿದೆ. ಸೊ ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ಕಂಟ್ರೋಲ್ಡ್ ಆಗಿ ಇರಿ. ಎಸ್ ಅನ್ನುವಂಥದ್ದು ಇದೆ, ನೋ ಅನ್ನುವಂಥದ್ದು ಇದೆ. ಮೇ ಬಿ ವೆಯ್ಟ್ ಕೂಡ ಆಗಬಹುದು. ಸೊ ನೋಡಿಕೊಂಡು ನಿರ್ಧಾರನ ತಗೊಳ್ಳಿ. ಇನ್ನೊಂದೆರಡು ತಿಂಗಳು ಕಳೀಲಿ. ನವಂಬರ್ ಬರೋ ಅಷ್ಟರಲ್ಲಿ ನಿಮ್ಮ ಲೈಫಿನ ಹೆಚ್ಚಿನ ಬದಲಾವಣೆನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಂದಹಾಗೆ ನಿಮಗೊಂದು ಇಂಪಾರ್ಟೆಂಟ್ ಮೆಸೇಜ್ ಹೇಳಬೇಕಾಗಿತ್ತು. ಏನದು ಅಂದರೆ ನಗು 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 ಅಂತ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಲ್ವಾ. ಸೊ ಎಲ್ಲ ದೈವದ ಕಲೆ ಎಂದೇ ನೀ ತಿಳಿ, ಅದರಿಂದ ನೀ ಕಲಿ. ನಗ್ತಾ ಇರಿ, ನಗ್ತಾ ಇರಿ, ನಗ್ತಾ ಇರಿ. ದಯವಿಟ್ಟು ಅಳಬೇಡಿ. ಯಾರು ನಿಮ್ಮನ್ನು ಬಿಟ್ಟು ಹೋದರೂ ಅಳಬೇಡಿ, ನಗ್ತಾ ಇರಿ. ಒಳ್ಳೆಯದಾಗಲಿ.